ಹಲೋ, ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ನ್ಯೂ ನ್ಯಾಷನಲ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ಸಾತ್ಗಳ್ಳಿ ಬಸ್ ಸ್ಟ್ಯಾಂಡ್ ನಿಂದ ನೀವು ನರಸೀಪುರ್ ಸಿಗ್ನಲ್ ಹೋಗ್ತೀರಾ. ಆ ರೋಡ್ ನಲ್ಲಿ, ರಿಂಗ್ ರೋಡ್ ನಲ್ಲಿ ರೈಟ್ ಸೈಡ್ ನಲ್ಲಿ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ 10+ ವೆಹಿಕಲ್ಸ್ ಇದೆ. ಎಲ್ಲ ನಿಮ್ಗೆ ಲೋ ಬಜೆಟ್ ನಲ್ಲಿ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ, ಹೈ ಬಜೆಟ್ ಬೇಕು ಕಂಟೈನರ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಬನ್ನಿ ಶೋರೂಮ್ ಒಳಗಡೆ ಹೋಗೋಣ. ನಮ್ಮ ಜೊತೆಗೆ ಸಮೀರ್ ಜಾಯ್ನ್ ಆಗ್ತಾರ, ಅವ್ರಿಗೆ ಮಾತಾಡೋಣ ಏನೇನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ, ಪ್ಲಸ್ ಇಲ್ಲಿ ತಗೊಂಡ್ರೆ ಏನೇನ್ ಬೆನಿಫಿಟ್ ಇದೆ. ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಶೋರೂಮ್ಗೆ ಬಂದಿದ್ವಿ. ಇವರು ಪ್ಯೂರ್ ಕಮರ್ಷಿಯಲ್ ವೆಹಿಕಲ್ ಡೀಲ್ ಮಾಡ್ತಾರೆ. ನಮ್ಮ ಜೊತೆಗೆ ಸಮೀರ್ ಜಾಯ್ನ್ ಆಗ್ತಾರೆ. ಸಮೀರ್ ಜೊತೆಗೆ ಮಾತಾಡೋಣ, ಪ್ಲಸ್ ಕೇಳೋಣ ಏನೇನು ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಎಲ್ಲರೂ ಚೆನ್ನಾಗಿದ್ದೀವಿ ಸರ್. ಸರ್ ನಾವು ಎಫ್ ಐ ಟೈಮ್ಸ್ ಕಡೆಯಿಂದ ಬಂದಿದ್ವಿ. ನಿಮ್ಮ ಶೋರೂಮ್ ಹೊಸದು ಓಪನ್ ಆಗಿದೆ, ಫಸ್ಟ್ ಟೈಮ್ ಬಂದು ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಏನ್ ಬಜೆಟ್ ನಲ್ಲಿ ಇದೆ ಅಂತ ಹೇಳಿ ಸರ್. ಸರ್ ಫಸ್ಟ್ ಆಫ್ ಆಲ್ ಎಲ್ಲರೂ ಕರ್ನಾಟಕಕ್ಕೆ ಆಯೋ ಮಾಡ್ತೀನಿ, ನಮಸ್ಕಾರ ಎಲ್ಲರಿಗೂ. ಆಮೇಲೆ ನಮ್ಮ ಮೈಸೂರು ನ್ಯೂ ನ್ಯಾಷನಲ್ ಆಫೀಸು ನಮ್ ಇರೋದು. ಓಕೆ, ನಮ್ಮ ಸ್ಟಾಕ್ ಹೆಂಗ್ ಎಷ್ಟೈತೆ ಏನೇನೈತೆ ನಾವು ಎಲ್ಲ ತೋರಿಸ್ತೀವಿ ಸರ್ ಈ ವಿಡಿಯೋದಲ್ಲಿ. ಓಕೆ, ಇದು ಲೊಕೇಶನ್ ಎಲ್ಲಿ ಸರ್? ಇದು ಲೊಕೇಶನ್ ಬಂದು ಸಾತ್ಗಳ್ಳಿ ಡಿಪೋ ಇದೆಯಲ್ಲ, ರಿಂಗ್ ರೋಡ್ ಡಿಪೋ, ಆ ಕಡೆಯಿಂದ ಒಂದ್ 100 ಮೀಟರ್ ಈ ಕಡೆ ಬಂದ್ರೆ ನಮ್ಮ ಆಫೀಸ್ ಐತೆ. ನೋಡ್ಕೊಳ್ಳಿ, ಅಲ್ಲಿ ಲಿಂಗ್ ರೋಡ್ ಆಪೋಸಿಟ್ ಆಫೀಸ್ ಇರೋದು. ಓಕೆ, ಸ್ಯಾಟಲೈಟ್ ಇದರಿಂದ ಸಾತ್ಗಳ್ಳಿ ಬಸ್ ಡಿಪೋ ಇದೆಯಲ್ಲ, ಸಾತ್ಗಳ್ಳಿಯಿಂದ ಸ್ವಲ್ಪ 100 ಮೀಟರ್ ಮುಂದೆ ಬಂದ್ರೆ ಇದು ರಿಂಗ್ ರೋಡ್ ಸಿಗುತ್ತೆ. ನರಸೀಪುರ್ ಸಿಗ್ನಲ್ ಅಲ್ಲಿಂದ ಇಷ್ಟು ಸ್ಟೇಟ್ ಬಂದ್ರೆ ಲೆಫ್ಟ್ ಸೈಡ್ ಎಲ್ಲ ಸಿಗುತ್ತೆ ಸರ್. ಓಕೆ, ಎಷ್ಟು ಸ್ಟಾಕ್ ಇದೆ ಸರ್ ನಿಮ್ಮ ಹತ್ರ? ಸರ್ ಏನೇನು ಸ್ಟಾಕ್ ಇದೆ, ಯಾವ ಗಾಡಿ ಇದೆ ಎಲ್ಲ ತೋರಿಸ್ತೀನಿ, ಬನ್ನಿ. ಓಕೆ, ಫಸ್ಟ್ ನಮ್ಗೆ ಯಾವ್ದು ತೋರಿಸ್ತಾ ಇದ್ದೀರಾ ಸರ್? ಫಸ್ಟ್ ನಿಮ್ಗೆ ಈ ಗಾಡಿ ತೋರಿಸ್ತೀನಿ. ಟಾಟಾ ಎಸಿ K55 ರಿಜಿಸ್ಟ್ರೇಷನ್, ಮೈಸೂರು ರಿಜಿಸ್ಟ್ರೇಷನ್. ಓಕೆ, 2019 ಮಾಡಲಿದ್ದು, 2019 ಮಾಡಲು, ಸಿಂಗಲ್ ಓನರ್ ಸರ್. ಓಕೆ, ಫ್ರೆಶ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಗಾಡಿಗೆ. ಗಾಡಿ ನೋಡ್ಬೋದು, ಎಲ್ಲಾ ಚೆನ್ನಾಗಿದೆ ಗಾಡಿ. ಓಕೆ, ಆಮೇಲೆ ನಿಮ್ಗೆ ಇದು ರೈಟ್ ಬಂದು 3.5 ಹೇಳ್ತಾ ಇದೀನಿ, ಒಂದ್ 3:30 ಫೈನಲ್ ಕೊಡ್ತೀನಿ ಸರ್. 3,50,000 ಹೇಳ್ತಾ ಇದಾರ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 3,30,000ಗೆ ಫೈನಲ್ ಮಾಡ್ಕೊಡ್ತಾರ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ 80 to 90% ಟೈರ್ ಇದೆ, ತುಂಬಾ ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಟಾಟಾ ಎಸಿ ಏನ ಬಜೆಟ್ ನಲ್ಲಿ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಇದು ಓನರ್ ಸರ್? ಸರ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಎಷ್ಟು ಚೆನ್ನಾಗಿದೆ ಸರ್ ಇದು? ಅದು ಬನ್ನಿ ಸರ್ ಚೆಕ್ ಮಾಡ್ತೀನಿ. ಅದನ್ನು ಫಸ್ಟ್ ಓನರ್ ವೆಹಿಕಲ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಎಲ್ಲ ರನ್ನಿಂಗ್ ಇದೆ, ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಪಿನ್ ಟು ಪಿನ್ ಚೆಕ್ ಮಾಡ್ಕೋಬಹುದು. ಶೋರೂಮ್ ರಿಕಾರ್ಡೆಡ್ ವೆಹಿಕಲ್. ಎಷ್ಟು ರನ್ ಆಗಿದೆ ಸರ್? ಸರ್ 80,000 ರನ್ ಆಗಿದೆ ಶೋರೂಮ್ ಇಂದಾನೆ. ಓಕೆ, ಏನು ಚೇಂಜಸ್ ಏನೂ ಇಲ್ಲ. 80,000 ರನ್ ಆಗಿದೆ. ಪೇಂಟ್ ಅಲ್ಲಿ ಇದೆ. ಓಕೆ, ಮಾತ್ರ ಒಂದು ಪೈಪ್ ಸೈಡ್ ಪೇಂಟ್ ಹೊಡೆದಿದ್ವಿ ಸರ್. ಓಕೆ, ಓಕೆ, ಸಿಂಗಲ್ ಓನರ್ ವೆಹಿಕಲ್ 80,000 ರನ್ ಆಗಿದೆ. ಫೈನಲ್ ಟು ಫೈನಲ್ 3,30,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಆಗುತ್ತೆ ಸರ್ ಇದಕ್ಕ? ಸರ್ ಸಿವಿಲ್ ಚೆನ್ನಾಗಿರೋರು ಮಾತ್ರ ಬನ್ನಿ. ಓಕೆ, ಸಿವಿಲ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬರಕ್ ಹೋಗ್ಬೇಡಿ ಸರ್. ಸಿವಿಲ್ ಮಿನಿಮಮ್ 700 ಇರಬೇಕು. 650 ಮೇಲೆ ಇರಬೇಕು ಸರ್. 650 ಮಿನಿಮಮ್ ಇದೆ, 700 ಇದೆ, ಇನ್ನ ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಇದು ಬಡಾ ದೋಸ್ತ್ ಸರ್. ಇದು ಬಡಾ ದೋಸ್ತ್ ಅಲ್ಲ, ಮಾಮೂಲಿ 5 ಬೋಲ್ಟ್ 2022 ಮಾಡಲ್ ಸರ್. 2022 ಮಾಡಲ್. ಓಕೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅಲ್ಲಿ ಕೊಡ್ತೀವಿ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಇದೆ, ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ ಇದು, ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು, ಬಂಪರ್ ಕಟ್ಟಿದೀವಿ ನಮ್ಮ ಆಫೀಸ್ ಕಡೆಯಿಂದ. ಓಕೆ, ಇದು ಆಮೇಲೆ ಟೈರ್ ಗಿರ್ ಎಲ್ಲ ನೋಡ್ಕೊಳ್ಳಿ, ಎಲ್ಲ ಚೆನ್ನಾಗಿದೆ ಸರ್. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ನ್ಯೂ ನ್ಯಾಷನಲ್ ನಲ್ಲಿ ಆಲ್ಮೋಸ್ಟ್ ನಿಮ್ಗೆ 70 to 80% ಟೈರ್ ಇದೆ. ಓಕೆ, ಓನರ್ ಸರ್ ಇದು? ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಸೆಕೆಂಡ್ ಓನರ್ ಆಗ್ತೀರಾ. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಇದು 70 ಓಡಿದೆ ಸರ್. ಇದು 70,000 ರನ್ ಆಗಿದೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಶೋರೂಮ್ ಹಿಸ್ಟ್ರಿ ರಿಕಾರ್ಡೆಡ್ ಇರುತ್ತೆ ಅಲ್ಲ ಸರ್? ಶೋರೂಮ್ ಹಿಸ್ಟ್ರಿಯಿಂದ 71,000 ಚಿಲ್ಲರೆ ಓಡಿದೆ ಸರ್ ಗಾಡಿ. 71,000 ಇದೆ. ನೀವು ಬೇಕಿದ್ರೆ ಶೋರೂಮ್ ನಲ್ಲಿ ಪಿನ್ ಟು ಪಿನ್ ಚೆಕ್ ಮಾಡ್ಕೋಬಹುದು. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಇದು ಪ್ರೈಸ್ ಬಂದು ನಿಮ್ಗೆ 580 ಹೇಳ್ತಾ ಇರೋದು. 5,80,000 ಪ್ರೈಸ್ ಕಡೆಯಿಂದ ಬಂದ್ರೆ 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 560 ಕೊಡ್ತೀನಿ ಸರ್ ಫೈನಲ್. ಹೌದೇ, ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ 20,000 ಡಿಸ್ಕೌಂಟ್ ಸಿಗುತ್ತೆ. 580 ಕೊಡ್ತೀವಿ. ಓಕೆ, ಒಳ್ಳೆ ಗಾಡಿ ಇದೆ, ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 560 ಪ್ರೈಸ್ ಕೊಟ್ ಮಾಡಿದ್ದಾರೆ. 580 ಇತ್ತು. ನಮ್ಮ ಕಡೆ ಚಾನಲ್ ಕಡೆಯಿಂದ ಬಂದ್ರೆ 5,60,000ಗೆ ಫೈನಲ್ ಮಾಡ್ಕೊಡ್ತಾರ. ಫಸ್ಟ್ ಓನರ್ ವೆಹಿಕಲ್. ಓಕೆ, ನೆಕ್ಸ್ಟ್ K51 ರಿಜಿಸ್ಟ್ರೇಷನ್. ಸರ್ K51 ರಿಜಿಸ್ಟ್ರೇಷನ್. ಇದು ಬಂದು ನಿಮ್ಗೆ 2017 ಮಾಡಲ್. ಇದು 2017 ಮಾಡಲ್. ಓಕೆ, 19 ಮಾಡಲ್ ತರ ಇದೆ ಗಾಡಿ ಕಂಡೀಷನ್. ನೋಡ್ತಾ ಇರ್ಬೋದು, ತುಂಬಾ ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು, ತುಂಬಾ ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಗುಡ್ಸ್ ವೆಹಿಕಲ್ ಏನಾನ ನೋಡ್ತಾ ಇದ್ರೆ ಇಲ್ಲಿ ಬಜೆಟ್ ಫ್ರೆಂಡ್ಲಿ ಇದೆ. ಟಾಟಾ ಎಸಿನ ಇದೆ. ನಿಮ್ಗೆ 3 ಲಕ್ಷ 2.5 ಲಕ್ಷ ಎಲ್ಲ ಬೇಕಂದ್ರೆ ಅದು ಆ ಬಜೆಟ್ ನಲ್ಲಿ ಸಿಗುತ್ತೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಒಂದು 50% ಟೈರ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು,
ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು 80 ಚಿಲ್ಲರೆ ಓಡಿದೆ ಸರ್ ಗಾಡಿ. 80,000 ರನ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ ಟೈರು ನೋಡ್ಕೋಬಹುದು ನೀವು, ಎಲ್ಲ ಕಂಡೀಷನ್ ಇದೆ, ಬಟನ್ ಟೈರು. ಓಕೆ ಆಮೇಲೆ ಇದು ಬಂದು ನಿಮ್ಗೆ 2ನೇ 3ನೇ ಓನರ್ ಇರ್ಬೇಕು, ಇದು ನಾವು ಚೆಕ್ ಮಾಡಿಲ್ಲ. ಓಕೆ ಸೆಕೆಂಡ್ ಥರ್ಡ್. ಓಕೆ ಬಂದ್ರೆ ನೀವು ಆದ್ರೆ ಒಂದು 3ನೇ ಓನರ್ ಹಾಕ್ತೀರಾ. ಓಕೆ ಇದು ಪ್ರೈಸ್ ಬಂದು ನಿಮ್ಗೆ 4,40,000 ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಬಂದ್ರೆ 4,20,000 ಕೊಡ್ತೀನಿ ಸರ್ ಗಾಡಿ. ಓಕೆ 4,40,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ನಮ್ಮ FI ಟೈಮ್ಸ್ ಕಡೆಯಿಂದ ಬಂದ್ರೆ 20,000 ಡಿಸ್ಕೌಂಟ್ ಮಾಡಿ 4,20,000 ನಲ್ಲಿ ಫೈನಲ್ ಮಾಡ್ಕೊಡ್ತಾರೆ. ಇದಕ್ಕೆ ಲೋನ್ ಅನ್ನ ಆಗುತ್ತಲ್ಲ ಸರ್? ಲೋನ್ ಸಿವಿಲ್ ಅದೇ ಹೇಳ್ತಾ ಇದ್ದೀನಲ್ಲ, ಸಿವಿಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡ್ತೀರಾ? ಹೇಳ್ತೀನಿ, ಸಿವಿಲ್ ಇರೋರು ಮಾತ್ರ ಬನ್ನಿ ಸರ್, ಬೇರೆಯವರು ಬರಕ್ಕೆ ಹೋಗ್ಬೇಡಿ ಸರ್. ಓಕೆ ಬಂದ್ರೆ ಸುಮ್ನೆ ಅವ್ರದನ ಇದು ಟೈಮು ಎಲ್ಲ ವೇಸ್ಟ್ ಆಗುತ್ತೆ, ನಮ್ದು ಟೈಮು ನಿಮ್ದು ಟೈಮು ಎಲ್ಲ ವೇಸ್ಟ್. ಸಿವಿಲ್ ಇರೋರು ಮಾತ್ರ ಬನ್ನಿ. ಓಕೆ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಬುಲ್ಲೋರನಲ್ಲಿ ಗೂಡ್ಸ್ ವೆಹಿಕಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. K52 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮ್ಗೆ 2013 ಮಾಡಲ್. ಇದು 2013 ಆಕ್ಚುಲಿ ಏನಂದ್ರೆ ಶೋರೂಮ್ ಇಂದ 1 ವರ್ಷ ನಿಂತ್ಬಿಟ್ಟಿದ್ದು ಗಾಡಿ, ಯಾರು ತಗೊಳ್ಳಿಲ್ಲ. ಓಕೆ 2013 ಮಾಡಲು ಬಂದಿರೋದು, ರಿಜಿಸ್ಟ್ರೇಷನ್ ಆಗಿರೋದು 2015 ಮಾಡಲ್ ಅಲ್ಲಿ. 2015 ಮಾಡಲ್ ನಲ್ಲಿ ನೋಡ್ತಾ ಇರ್ಬೋದು ನೀವು, ಟೈರ್ ಗಿರ್ ಎಲ್ಲ ಕಂಡೀಷನ್ ಇದೆ, ಗಾಡಿನೂ ಕಂಡೀಷನ್ ಇದೆ. ಓಕೆ ಬುಲ್ಲೋರೋ ಗೂಡ್ಸ್ ವೆಹಿಕಲ್ ಏನ ನೋಡ್ತಾ ಇದ್ರೆ ಫುಲ್ ರೆಡಿ ಇದೆ. ಜಸ್ಟ್ ನೀವು ತಗೊಳ್ಳೋದು ಡ್ರೈವ್ ಮಾಡೋದು ಅಷ್ಟೇ. ಮ್ಯಾಕ್ಸಿ ಟ್ರಕ್ ಪ್ಲಸ್ ಇದು ಮ್ಯಾಕ್ಸ್ ಟ್ರಿಕ್ ಪ್ಲಸ್. ಓಕೆ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು ನಿಮ್ಗೆ 80 ಚಿಲ್ಲರೆ ಹೊಡಿದೆ. ಇದೂ ಕೂಡ 80,000 ರನ್ ಆಗಿದೆ. ಓನರು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ ಇದು ಬಂದು ನಿಮ್ಗೆ 3,40,000 ಹೇಳ್ತಾ ಇದ್ದೀನಿ. 3,30 ಫೈನಲ್ ಕೊಡ್ತೀನಿ ಸರ್. 3,40,000 ಪ್ರೈಸ್ ಕೊಟ್ ಮಾಡಿದ್ದಾರೆ. 3,30 ಫೈನಲ್ ಕೊಡ್ತೀನಿ ಸರ್. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 3,30,000ಗೆ ಫೈನಲ್ ಮಾಡ್ಕೊಡ್ತಾರ. ಅದರಲ್ಲಿ ನಿಮ್ಗೆ ಬುಲ್ಲೋರೋ ನಲ್ಲಿ ಗೂಡ್ಸ್ ವೆಹಿಕಲ್ ಬೇಕಾದ್ರೆ ಅದನ್ನ ಅವೈಲೇಬಲ್ ಇದೆ. ಇದು ನ್ಯೂ ನ್ಯಾಷನಲ್ ನಲ್ಲಿ ಲಿಮಿಟೆಡ್ ಸ್ಟಾಕ್ ಅವೈಲೇಬಲ್ ಇದೆ. ಯಾವ್ದಾನ ವೆಹಿಕಲ್ ಇಷ್ಟ ಆಗಿದ್ರೆ ನಾನು ಇವ್ರದ್ದು ನಂಬರ್ ಹಾಕ್ತೀನಿ, ಬನ್ನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ಲೋನ್ ಏನಾನ ಬೇಕಿದ್ರೆ ಸಿವಿಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗೋದು. ಓಕೆ ನೆಕ್ಸ್ಟ್ ನೋಡೋಣ ಇನ್ನೊಂದು ಯಾವ್ದು ವೆಹಿಕಲ್ ಇದೆ ಅಂತ. ಇನ್ನೊಂದು ಟಾಟಾ AC ಇದೆ. ನಿಮ್ಗೆ ಸ್ಮಾಲ್ ಬೇಕಂದ್ರೆ ಗೂಡ್ಸ್ ವೆಹಿಕಲ್ ಅದನ್ನ ಅವೈಲೇಬಲ್ ಇದೆ. K46 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು? ಸರ್ ಇದು ಟಾಟಾ ಎಸ್ HT 2017-18 ಮಾಡಲ್. ಇದು 2017-18 ಮಾಡಲ್. ಗಾಡಿ ನೋಡ್ತಾ ಇರ್ಬೋದು ನೀವು, ಗುಡ್ ಕಂಡೀಷನ್ ಇಲ್ಲಿ ಇದೆ. ಓಕೆ ಆಮೇಲೆ ಫ್ರೆಶ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಡಾಕ್ಯುಮೆಂಟ್ಸ್ 4 ಟೈರು ಹೊಸದು ಹಾಕೊಡ್ತೀನಿ, ನ್ಯೂ ಬ್ರ್ಯಾಂಡ್ ಟೈರ್ ಹಾಕೊಡ್ತೀನಿ. ಈಗ ಟೈರ್ ಎಲ್ಲ ನಿಲ್ಲಿದೆ. ಇದಕ್ಕೆ ನೀವು 4 ಟೈರ್ಸ್ ನೀವು ಪರ್ಚೇಸ್ ಮಾಡಿದ್ರೆ 4 ಟೈರ್ಸ್ ಬ್ರ್ಯಾಂಡ್ ನ್ಯೂ ಹಾಕೊಡ್ತಾರ. 4 ಟೈರ್ ಹೊಸದು ಹಾಕೊಡ್ತೀನಿ. ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಎಲ್ಲ ಇದು ಲ್ಯಾಬ್ಸ್ ಇನ್ಶೂರೆನ್ಸ್ ಇದ್ರೆ ಪ್ಲಸ್ ಫೈನ್ ಗೀನ್ ಇದೆ ಎಲ್ಲ ಕ್ಲಿಯರ್ ಮಾಡಿ. 1 ವರ್ಷ ಇನ್ಶೂರೆನ್ಸ್ ಬರುತ್ತೆ, 2 ವರ್ಷ FC ಬರುತ್ತೆ. ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಇದು ಬಂದು ನಿಮ್ಗೆ 3,40,000 ಹೇಳ್ತಾ ಇದೀನಿ. 3,30 ಕೊಡ್ತೀನಿ ಸರ್. 3,30ಗೆ ಫೈನಲ್ ಮಾಡ್ಕೊಡ್ತೀರಾ? 3,40,000 ಆಯ್ತು. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 10,000 ಡಿಸ್ಕೌಂಟ್ ಆಗುತ್ತೆ. ಇದು ಓನರ್ ಏನ್ ಹೇಳಿದೀರಾ ಇದು? ಸರ್ ಓನರ್ ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ಟಾಟಾ AC ನಿಮ್ಗೆ 3.5 ಲಕ್ಷನಲ್ಲಿ ಬೇಕು ನೋಡ್ತಾ ಇದ್ರೆ ಟಾಟಾ AC ಅವೈಲೇಬಲ್ ಇದೆ. ಮಾಡಲ್ ಏನ್ ಹೇಳಿದೀರಾ ಇನ್ನೊಮ್ಮೆ ಹೇಳಿ ಸರ್? ಸರ್ 17 ಎಂಡಿಂಗು 18 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಟಾಟಾ AC. ಇದು ಟೈರ್ ನೀವು ನೋಡ್ತಾ ಇರ್ಬೋದು, ಟೈರ್ ಬ್ರ್ಯಾಂಡ್ ನೀವು ಹಾಕೊಡ್ತಾರೆ. ನೀವು ಯಾವಾಗ ಬಂದು ಸಪೋಸ್ ಏನಾರ ಫೈನಲ್ ಆಯ್ತಂದ್ರೆ ಅವಾಗ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್, FC ಪ್ಲಸ್ ಟೈರ್ 4 ಟೈರ್ಸ್ ಹೊಸದು ಹಾಕೊಡ್ತಾರೆ. ಓಕೆ ನೆಕ್ಸ್ಟ್ ಚೆಕ್ ಮಾಡೋಣ ಇನ್ನೊಂದು ಯಾವ್ದಿದೆ ಅಂತ. ಓಕೆ ನೆಕ್ಸ್ಟ್ ಆಮೇಲೆ ನಮ್ಮ ಹತ್ರ ಈ ಚಿಕ್ಕ ಗಾಡಿಗಳು ಬಿಟ್ಟು ದೊಡ್ಡ ಗಾಡಿಗಳು ಐತೆ. ದೊಡ್ಡ ಗಾಡಿನ ಇದೆ. ಓಕೆ ಫೀಚರ್ 1319 ಇದು 1319 23 ಮಾಡಲ್. ಇದು 2023 ಮಾಡಲ್ ಸರ್. ಶೋರೂಮ್ ಕಂಡೀಷನ್ ಇದೆ, ನೋಡ್ತಾ ಇರ್ಬೋದು ನೀವು. ಕಂಟೈನರ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ ಡಾಕ್ಯುಮೆಂಟ್ ಎಲ್ಲ ಪಿನ್ ಟು ಪಿನ್ ಕೊಡ್ತೀವಿ ನಿಮ್ಗೆ. ಓಕೆ ಇದು 32 ಅಡಿ ಉದ್ದ ಇದೆ. 32 ಅಡಿ. ಹೌದು ಸರ್. ಫುಲ್ ಪ್ಯಾಕ್ ನಿಮ್ಗೆ ಗೂಡ್ಸ್ ದೊಡ್ಡ ಗಾಡಿ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು 32 ಅಡಿ. 32 ಅಡಿ ಸರ್. 32. ಓಕೆ 12.5 ಟನ್ನೇಜ್ ಪಾಸಿಂಗ್ ಸರ್ ಇದು. ಓಕೆ ನೀವು ನೋಡ್ತಾ ಇರ್ಬೋದು, ಟೈರು ಕಂಡೀಷನ್ ಇದು ನೋಡ್ತಾ ಇರ್ಬೋದು ನೀವು. 23 ಮಾಡಲ್ ಸರ್. ಶೋರೂಮ್ ಕಂಡೀಷನ್ ಇದೆ ಗಾಡಿ. ಶೋರೂಮ್ ಕಂಡೀಷನ್ ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಪಿನ್ ಟು ಪಿನ್ ಕೊಡ್ತೀವಿ. ಎಷ್ಟು ರನ್ ಆಗಿದೆ ಸರ್ ಇದು? ಇದು ನಾವು ಚೆಕ್ ಮಾಡಿಲ್ಲ, ಈಗ ಕೀ ಇಲ್ಲ. ಓಕೆ ನೋಡೋದಾ, ಶೋರೂಮ್ ಇದರಲ್ಲೇ ಇರೋದು ಇದು. ಓಕೆ ಓನರ್ ಸರ್? ಓನರ್ ಸಿಂಗಲ್ ಓನರ್ ಸರ್. ಗಾಡಿ ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಈಗ ರೀಸೆಂಟ್ಲಿ ಬಂದಿದೆ. ನಿಮ್ಗೆ ಕಿಲೋಮೀಟರ್ ಪ್ಲಸ್ ಗಾಡಿ ಹೆಂಗಿದೆ ಅಂತ ನೋಡ್ಬೇಕಂದ್ರೆ ಇವ್ ನಂಬರ್ ಹಾಕ್ತೀನಿ, ಬನ್ನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಇದು 18 ಲಕ್ಷ ಹೇಳ್ತಾ ಇದೀವಿ. ಚಾನಲ್ ಕಡೆಯಿಂದ ಬಂದ್ರೆ 50,000 ಡಿಸ್ಕೌಂಟ್ ಮಾಡಿ 17,000 ಕೊಡ್ತೀನಿ ಸರ್. ಓಕೆ 18 lakhs ಪ್ರೈಸ್ ಕೋಟ್ ಮಾಡಿದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು 50,000 ಡಿಸ್ಕೌಂಟ್ ಆಗುತ್ತೆ. ಮ್ಯಾಕ್ಸಿಮಮ್ ನಿಮ್ದು ಸಿವಿಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಲೋನ್ ಅನ್ನ ಮಾಡ್ಕೊಡ್ತಾರ. ನೋಡ್ತಾ ಇರ್ಬೋದು 30 ಫುಟ್ 2 ನಿಮ್ಮ ಏನಾನ ಕಂಟೈನರ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನ್ಯೂ ನ್ಯಾಷನಲ್ ಯೂಸ್ ಕಾರ್ ಶೋರೂಮ್ ನಲ್ಲಿ. ಓಕೆ ನೆಕ್ಸ್ಟ್ ಸರ್ Pro 3019 ಇದು. Pro 3019 ಇದು. ಓಕೆ ಆಮೇಲೆ ಇನ್ನು ಕಡಿಮೆ ಬೇಕಂದ್ರೆ ನಮ್ಮ ಹತ್ರ Pro 3015 ಇದೆ. 1350 ಅಂತ ಇದೆ. ಓಕೆ ನೋಡಿ ಸರ್, Pro 3015 ಇದು. ಇದು ಬಂದು ನಿಮಗೆ 10 ಪಾಸಿಂಗ್ ಇದೆ. 10H 20 ಫೀಟ್ ಬರುತ್ತೆ ಇದು ಗಾಡಿ. ಇದು 20 ಫೀಟ್ ಬರುತ್ತೆ ಇದು. ಓಕೆ
ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಕೊಡ್ತೀವಿ. ಇದು ಓನರ್ ಸರ್? ಇದು ಓನರು, ಎರಡನೇ ಓನರ್ ಸರ್. ಇದು ಸೆಕೆಂಡ್ ಓನರ್. ಎಷ್ಟು ಚೆನ್ನಾಗಿದೆ ಇದು? ಇದು ನೋಡ್ಬೇಕು, ಅದನ್ನು ಇದನ್ನ ನೋಡ್ಬೇಕು. ಇದು ರೀಸೆಂಟ್ಲಿ 2 ಗಾಡಿ ಬಂದಿದೆ ಇವ್ರ ಹತ್ರ. ದೊಡ್ಡ ಗಾಡಿ ಗಾಡಿಗಳು, ಗೂಡ್ಸ್ ಏನಾನ ದೊಡ್ಡ ಗಾಡಿ ನೋಡ್ತಾ ಇದ್ರೆ, ಸ್ವಲ್ಪ ಕಂಟೈನರ್ ಪ್ಲಸ್ ನಿಮ್ಗ ಬಿಗ್ ಗಾಡಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನ್ಯೂ ನ್ಯಾಷನಲ್ ಶೋರೂಮ್ ನಿಯರ್ ಸಾತ್ಗಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಇದು ಏನ್ ಹೇಳ್ತಾ ಇದೀರಾ ಪ್ರೈಸ್? ಸರ್ ಇದು ಪ್ರೈಸ್ ಬಂದು ನಿಮ್ಗೆ 9,30,000 ಹೇಳ್ತಾ ಇದೀನಿ. ಓಕೆ. ಪ್ರತಿ ಡಾಕ್ಯುಮೆಂಟ್ ಅಪ್ ಟು ಡೇಟ್ ಕೊಡ್ತೀನಿ ಸರ್. ಚಾನಲ್ ಕಡೆಯಿಂದ ಬಂದ್ರೆ 9,10,000 ಕೊಡ್ತೀನಿ ಸರ್. ಓಕೆ, 9,30,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ನಮ್ ಚಾನಲ್ ಕಡೆಯಿಂದ ಬಂದ್ರೆ ಸೀದಾ 20,000 ಡಿಸ್ಕೌಂಟ್ ಇದೆ. ಆಮೇಲೆ ಗಾಡಿ ಹಿಂಗೈತೆ, ಎಲ್ಲ ಪೇಂಟ್ ಆಗ್ತಾ ಇದೆ ಗಾಡಿ, ನೋಡ್ತಾ ಇರ್ಬೋದು ನೀವು. ಎಲ್ಲ ಪೇಂಟ್ ಮಾಡಿ ನಿಮ್ಗೆ FC ಕಂಡೀಷನ್ ಕೊಡ್ತೀನಿ ಗಾಡಿ. ಇದೇ ತರ ಇದ್ರೆ ಗಾಡಿ ನಿಮ್ಗೆ FC ಆಗಲ್ಲ. ನಾವು ಈಗ ಪೇಂಟ್ ಹೊಡಿತಾ ಇದೀವಿ, ತೊಟ್ಟಿಗೆ ಎಲ್ಲ ಪೇಂಟ್ ಹೊಡಿತಾ ಇದೀವಿ. ಅದಾದ್ಮೇಲೆ FC ಮಾಡಿ ನಿಮ್ಗೆ ಆಮೇಲೆ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ, ಪ್ಲಸ್ ಇದು ಪೇಂಟ್ ಆಗ್ತಾ ಇದೆ, ಅದಾದ್ಮೇಲೆ FC ಮಾಡಿ ಎಲ್ಲ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಕೊಡ್ತಾರ. ನೋಡಿ 9,10,000 ಫೈನಲ್ ಆಗುತ್ತೆ ಇದು. ಓಕೆ ಸಮೀರ್ ಸರ್, ಈಗ ನಾವು ಆಲ್ಮೋಸ್ಟ್ 6 to 8 ವೆಹಿಕಲ್ಸ್ ನೋಡಿದ್ವಿ, ಎಲ್ಲ ರಿವ್ಯೂ ತಗೊಂಡಿದ್ವಿ. ಇದು ಏನ್ ಸರ್ ಇದು ವೆಹಿಕಲ್ಸ್? ಸರ್ ಇದು ಬಂದು ನಿಮ್ಗೆ ರೀಸೆಂಟ್ ಆಗಿ ಇದು ಎಲ್ಲಾ ಗಾಡಿ ಬುಕಿಂಗ್ ಅಡ್ವಾನ್ಸ್ ಆಗಿದೆ. ಕಸ್ಟಮರ್ ಬಂದು ಖುಷಿಯಿಂದ ಗಾಡಿ ಟ್ರೈಲ್ ಹೊಡೆದಿ ಎಲ್ಲ ಮಾಡಿ ಅವರು ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗೋರೆ. ಇವೆಲ್ಲ ನಿಂತಿರೋದು ಏನಕ್ಕೆ ಲೋನ್ ಗೋಸ್ಕರ ನಿಂತಿದೆ ಸರ್ ಗಾಡಿ. ಲೋನ್ ಪ್ರೊಸೆಸ್ ನಲ್ಲಿ ಲೋನ್ ಪ್ರೊಸೆಸ್ ಗೆ ನಿಂತಿದೆ. ಆಮೇಲೆ ಲೋನ್ ಆದ್ಮೇಲೆ ಗಾಡಿ ಎಲ್ಲ ಡೆಲಿವರಿ ಮಾಡಿ ನೋಡ್ತಾ ಇರ್ಬೋದು. ಇವ್ರ ಹತ್ರ ಸ್ಟಾಕ್ ಬರ್ತಾ ಇರ್ತದೆ, ಅವಾಗವಾಗ್ಲೇ ಬಂದು ಬುಕಿಂಗ್ ಆಗ್ತಾ ಇದೆ. ಈಗ ಆಲ್ರೆಡಿ 5 ಗಾಡಿ ಬುಕಿಂಗ್ ಆಗಿದೆ. ಈಗ ನಿಮ್ಗೆ ತೋರಿಸಿರೋದು ನಾನು ಬರೀ ಕಮ್ಮಿ ಸ್ಟಾಕ್. ಅದು ನಮ್ಮ ಹತ್ರ ಸ್ಟಾಕ್ ಹೆಂಗಿರ್ತದೆ ಅಂದ್ರೆ 20-25 ಗಾಡಿ ಇರ್ತದೆ ಸ್ಟಾಕ್. ಓಕೆ, ಈಗ ಅವ್ರದ್ದು 20 to 25 ವೆಹಿಕಲ್ಸ್ ಇಲ್ಲಿ ಮಿನಿಮಮ್ ಮೇಂಟೆನೆನ್ಸ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಇನ್ನ ಗ್ಯಾರೇಜ್ ನಲ್ಲಿ ಒಂದು 5-6 ಗಾಡಿ ರೆಡಿ ಆಗ್ತಾ ಇದೆ, ಪ್ಲಸ್ ಇಲ್ಲಿ 5-6 ಗಾಡಿ ನಿಂತಿದೆ ಬುಕಿಂಗ್ ಆಗಿ, ಪ್ಲಸ್ ನಾವು ರಿವ್ಯೂ ಮಾಡಿದ್ವಿ ಈಗ ಯಾವ್ದು ಹೊಸ ಗಾಡಿ ಬಂದಿದೆ. ಸರ್ ಇನ್ನೊಂದು ಇಡೀ ಮೈಸೂರಲ್ಲಿ ನಾವು ಹೆಚ್ಚು ಕಮ್ಮಿಗೆ ಮಾಡ್ಕೊಡ್ತಾ ಇದೀವಿ ಸರ್, ನೆಗೋಷಿಯಬಲ್ ಅಲ್ಲಿ ನಮ್ಮ ಆಫೀಸಲ್ಲಿ. ಬನ್ನಿ, ನಮ್ಮ ಆಫೀಸ್ ಇರೋದು ಮೈಸೂರು ಸಾತ್ಗಳ್ಳಿ ಡಿಪೋ. ಅಲ್ಲಿಂದ 100 ಕಿಲೋಮೀಟರ್ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲೇ ನಿಮ್ಗೆ ನಮ್ಮ ಆಫೀಸ್ ಸಿಗ್ಬಿಡ್ತದೆ. ಓಕೆ, ಈಗ ಕೆಲವು ನಮ್ಮ ವ್ಯೂವರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ತಗೊಂಡ್ರೆ ಏನೇನ್ ಬೆನಿಫಿಟ್ ಏನ್ ಸಿಗುತ್ತೆ ಸರ್? ಸರ್ ನಿಮ್ಗೆ ಬೆನಿಫಿಟ್ ಏನಂದ್ರೆ, ನಾವು ಕೊಡ್ತಾ ಇರೋದು ನಿಮ್ಗೆ ಫುಲ್ ಲೋ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಗಾಡಿಗಳು. ಗುಡ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ. ಆಮೇಲೆ ಈ ತರ ನಿಮ್ಗೆ ಬಂಪರ್ಸ್ ಹಾಕಿ ಈ ತರ ನಾವು ಮಾಡಿ ನಮ್ಮ ಆಫೀಸ್ ಇಂದ ಕೊಡ್ತಾ ಇದೀವಿ ಸರ್. ಓಕೆ, ಪ್ಲಸ್ ಪಾಯಿಂಟ್ ಏನಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿ ಕೊಡ್ತಾರೆ. ಸೇಫ್ಟಿ ನಿಮ್ಗೆ ಬಂಪರ್ ಇಲ್ಲಿ, ಸೈಡ್ ಬಂಪರ್ ಇಲ್ಲಿ ಎಲ್ಲ ಹಾಕಿ ಕೊಡ್ತಾರೆ. ಪ್ಲಸ್ ನಿಮ್ಗೆ ಮಾರ್ಕೆಟ್ ಗಿಂತ ನಿಮ್ಗೆ ಒಂದು 10,000 to 15,000 ಡಿಫ್ರೆಂಟ್ ಬಂದೇ ಬರುತ್ತಲ್ಲ ಸರ್ ಇಲ್ಲಿ? ಬರುತ್ತೆ. ಅವ್ರ ಗುಡ್ ಕಂಡೀಷನ್ ಅಲ್ಲಿ ಇರುತ್ತೆ ಸರ್. 30-40 ಡಿಫ್ರೆಂಟ್ ಬರುತ್ತೆ ಸರ್ ಬೇರೆ ಇಂದ ನಮ್ಮ ಆಫೀಸ್. ಓಕೆ, ನಿಮ್ಗೆ ಯಾವ್ದನ್ನ ವೆಹಿಕಲ್ಸ್ ಇಷ್ಟ ಆಗಿದ್ರೆ ನಿಮ್ ಆನ್ಲೈನ್ ಏನಾನ ಇದೆ ಸರ್ ಬುಕಿಂಗ್? ಸಪೋಸ್ ಸರ್ ನಮ್ಮ ಇಡೀ ಕರ್ನಾಟಕ ಇಂದ ನಮ್ಮ ಆಫೀಸ್ಗೆ ಬರ್ತಾವ್ರೆ, ಫೋನ್ ಮಾಡ್ಕೊಂಡು 600-500 ಕಿಲೋಮೀಟರ್ ಇಂದಾನು ಬರ್ತಾವ್ರೆ, ಬಂದು ನೋಡ್ತಾ ಇದಾರೆ, ಬಂದು ನೋಡಿ ಎಲ್ಲ ಬುಕ್ ಮಾಡ್ಕೊಂಡು ತಗೊಂಡ್ ಹೋಗ್ತಾವ್ರೆ. ಫುಲ್ ಕ್ಯಾಶ್ ಅಲ್ಲೂ ತಗೊಂಡ್ ಹೋಗ್ತಾವ್ರೆ. ಮೊನ್ನೆ ಈಗ ಇದಕ್ ಕೊಟ್ಟಿದೆ ಸರ್, ಶಿವಮೊಗ್ಗ ಮುಂದ್ಗಡೆ ಐತಲ್ಲ, ಒಂದು 450 ಕಿಲೋಮೀಟರ್ ಎಷ್ಟು ದೂರ ಇದೆ ಅದು. ಅಲ್ಲೊಂದು ಕಂಟೈನರ್ ನಮ್ಮ ಲೈಲ್ಯಾಂಡ್ ಕೊಟ್ಟಿದೆ, ಅವರು ಖುಷಿಯಿಂದ ತಗೊಂಡು ಹೋದ್ರು ಸರ್. ಲೋ ಪ್ರೈಸ್ ಅಲ್ಲಿ ಕೊಟ್ಟಿದ್ದೀನಿ. ಫುಲ್ ಸ್ಯಾಟಿಸ್ಫೈಡ್ ಆಗ್ತಾರೆ ಇಲ್ಲಿ ಕಸ್ಟಮರ್ ಬಂದ್ರೆ. ಏನೋ ಫಿಕ್ಸ್ ಪ್ರೈಸ್ ಇರಲ್ಲ, ನೀವು ಬಂದು ಪ್ರೈಸ್ ಅಂತ ಏನು ಇಲ್ಲ ಸರ್. ಬನ್ನಿ, ಗಾಡಿ ನೀವು ಚೆಕ್ ಮಾಡಿ, ಎಲ್ಲ ನಿಮ್ಗೆ ಸ್ಯಾಟಿಸ್ಫೈ ಆದ್ಮೇಲೆ ನಾವು ಗಾಡಿ ನಿಮ್ಗೆ ಡೆಲಿವರಿ ಕೊಡ್ತೀರಾ. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನಿಮ್ ನಂಬರ್ ಹೇಳ್ಬಿಡಿ ಸರ್, ನಮ್ ವ್ಯೂವರ್ಸ್ ಗೆ ಏನಾನ ಬೇಕಿದ್ರೆ ಎಂಕ್ವೈರಿ ನಿಮ್ಗೆ ಕಾಲ್ ಮಾಡಕ್ಕೆ. ಸರ್ ನಮ್ಮ ನಂಬರ್ 9066041400. ಈ ನಂಬರ್ಗೆ ಫೋನ್ ಮಾಡ್ಕೊಂಡ್ ಬನ್ನಿ. ಆಮೇಲೆ ಸರ್ದು ಚಾನಲ್ FI ಟೈಮ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಅವ್ರ ಚಾನಲ್ ಕಡೆಯಿಂದ ಬಂದ್ರೆ ಇನ್ನು ನಾವು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್, ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ನೀವು ದಯವಿಟ್ಟು ನಮ್ಮ ಚಾನಲ್ ನೋಡಿದ್ರೆ ಈ ಶೋರೂಮ್ ಗೆ ಬಂದು ತೋರಿಸಿ, ಸರ್ ಈ ವೆಹಿಕಲ್ ನೀವು ಇಷ್ಟು ಪ್ರೈಸ್ ಗೆ ಹೇಳಿದೀರಾ, ನಾವು ಈ ಚಾನಲ್ ಕಡೆಯಿಂದ ಬಂದಿದ್ರೆ ಅಂತ ಹೇಳಿ. ಇನ್ನು ಅವ್ರು ಮ್ಯಾಕ್ಸಿಮಮ್ ಏನಾಗುತ್ತೆ ಮ್ಯಾಕ್ಸಿಮಮ್ ಮಾಡ್ಕೊಡ್ತಾರೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಏನಾನ ಲ್ಯಾಬ್ಸ್ ಇದ್ರೆ ಅದನ್ನ ಕ್ಲಿಯರ್ ಆಗಿ ನಿಮ್ಗೆ ಅಪ್ ಟು ಡೇಟ್ ಮಾಡ್ಕೊಡ್ತಾರೆ. ಗಾಡಿದು ಏನಾನ ಟೈರ್ಸ್ ಹೋಗಿದ್ರೆ ಅದನ್ನ ಹಾಕಿ ಕೊಡ್ತಾರೆ. ಇವ್ರ ಕಡೆಯಿಂದ ಮ್ಯಾಕ್ಸಿಮಮ್ ಏನ್ ಬೆನಿಫಿಟ್ ಬೇಕು ಮಾಡ್ಕೊಡ್ತಾರೆ. ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನೆಕ್ಸ್ಟ್ ಟೈಮ್ ಬಂದು ರಿವ್ಯೂ ಮಾಡ್ತೀವಿ. ಥ್ಯಾಂಕ್ ಯು. ಆಮೇಲೆ ಎಲ್ಲ ಮೈಸೂರು ಎಲ್ಲ ಇಡೀ ಕರ್ನಾಟಕ ಅವ್ರಿಗೆ ಬರ್ತಾ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸರ್ ನಮ್ಮ ಆಫೀಸ್ ಕಡೆಯಿಂದ. ಓಕೆ ಸರ್, ಥ್ಯಾಂಕ್ ಯು.